ಇವರು ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದ ಕನ್ನಡ ವಾಗ್ದೇವಿಯ ಭಂಡಾರದ ಬೀಗಮುದ್ರೆಯನ್ನು ಒಡೆದವರಲ್ಲಿ ಒಬ್ಬರಾದಂತಹ ವರಕವಿ ಎಂದೇ ಪ್ರಸಿದ್ಧರಾಗಿರುವ ದ.ರಾ ಬೇಂದ್ರೆಯವರು. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂದು ತಮಗೆ ಸಾವಿರ ಕಷ್ಟಗಳಿದ್ದರೂ ಸಹ ತಮ್ಮ ಸಾಹಿತ್ಯಗಳ ಮೂಲಕ ಸಹೃದಯನಿಗೆ ತೃಪ್ತಿಯಾಗುವಷ್ಟು ಸಾಹಿತ್ಯವನ್ನು ಉಣಬಡಿಸಿದಂತಹ ವರಕವಿ ನಮ್ಮೆಲ್ಲರ ದ.ರಾ ಬೇಂದ್ರೆಯವರು. ಇವರು 1896 ಜನವರಿ 31ರಂದು ಧಾರವಾಡದ ಪೋತಾನೀಸರ ಓಣಿಯಲ್ಲಿರುವಂತಹ ಗುಣಾರಿಯವರ ಮನೆಯಲ್ಲಿ ಹುಟ್ಟಿದರು. ಇವರ ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ. ಗಂಡಮಾಲಿಯ ರೋಗದಿಂದ ತಂದೆ ತೀರಿಕೊಂಡಾಗ ಬೇಂದ್ರೆಯವರಿಗೆ ಕೇವಲ 11 ವರ್ಷ ವಯಸ್ಸು. ನಂತರ ಅವರ ಚಿಕ್ಕಪ್ಪನಾದಂತಹ ಬಂಡೋಪಂತರ ಆಶ್ರಯದಲ್ಲಿ ಬೇಂದ್ರೆಯವರ ಬಡ ಕುಟುಂಬ ಆಸರೆಯನ್ನ ಪಡೆಯುತ್ತದೆ. ಚಿಕ್ಕಪ್ಪನ ಆಶ್ರಯದಲ್ಲಿಯೇ BA ವರೆಗಿನ ಅಭ್ಯಾಸ ಪುಣೆಯ ಫರ್ಗೋಸನ್ ಕಾಲೇಜಿನಲ್ಲಿ ನಡೆಯುತ್ತದೆ. ಇವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ಬಹು ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದಂತಹ ಇವರು 1924ರಲ್ಲಿ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡೇ ಬಂದವು. ಉಪಾಧ್ಯಾಯರಾಗಿ ಕೆಲಸಕ್ಕೆ ಸೇರಿಕೊಂಡಂತಹ ಬೇಂದ್ರೆಯವರು ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರದ ದೃಷ್ಟಿ ಇವರ ಮೇಲೆ ಬೀಳುತ್ತದೆ. ನರಬಲಿ, ತುತ್ತಿನ ಚೀಲ, ರುದ್ರವೀಣೆ ಮುಂತಾದ ಕ್ರಾಂತಿಕಾರಕ ಕವನಗಳನ್ನು ರಚಿಸಿದ್ದರ ಫಲವಾಗಿ 1 ವರ್ಷದ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಗುತ್ತದೆ. ಜೈಲಿನಿಂದ ಹೊರಬರುವಷ್ಟರಲ್ಲಿ ಕೈಲಿದ್ದ ಕೆಲಸವೂ ಹೋಗಿ ನಿರುದ್ಯೋಗಿಯಾದರು. ಆದರೂ ಹೆದರದೆ ಪೂನಾಕ್ಕೆ ತೆರಳಿ MA ಪಾಸು ಮಾಡಿಕೊಂಡು ಧಾರವಾಡಕ್ಕೆ ಬಂದು ಉದ್ಯೋಗದ ಹುಡುಕಾಟವನ್ನು ಪ್ರಾರಂಭಿಸುತ್ತಾರೆ. ನಿರುದ್ಯೋಗದ ಭೂತ ಕಾಡತೊಡಗುತ್ತದೆ. ಆಗ ಬೇಂದ್ರೆ ಮಾಸ್ತಿಯವರು ಹೊರಡಿಸುತ್ತಿದ್ದಂತಹ ಜೀವನ ಪತ್ರಿಕೆಯ ಸಂಪಾದಕರಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ನಂತರ ಪೂನಾ ಕಾಮರ್ಸ್ ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಸ್ವಲ್ಪ ಸಮಯ ಕೆಲಸ ಮಾಡಿದಂತಹ ಬೇಂದ್ರೆಯವರು 1944ರಲ್ಲಿ DAV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಉತ್ತಮ ಪ್ರಾಧ್ಯಾಪಕರೆಂದು ಹೆಸರು ಗಳಿಸುತ್ತಾರೆ. ಅಲ್ಲಿಂದ ನಿವೃತ್ತಿಗೊಂಡ ನಂತರ ಅದೇ ವರ್ಷ ಧಾರವಾಡದ ಆಕಾಶವಾಣಿ ಕೇಂದ್ರದ ಸಾಹಿತ್ಯ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಇಡೀ ಬದುಕಿನ ತುಂಬ ಉದ್ಯೋಗ ನಿರುದ್ಯೋಗಗಳು ಚೆಲ್ಲಾಟವಾಡುತ್ತಿದ್ದವು. ಈ ಮಧ್ಯೆಯೂ ಧೃತಿಗೆಡದಂತಹ ಕವಿಚೇತನ ಬೇಂದ್ರೆಯವರು. ಬೇಂದ್ರೆಯವರು ವಿವಾಹವಾದದ್ದು 1919ರಲ್ಲಿ ಹುಬ್ಬಳ್ಳಿಯ ನರಗುಂದದಲ್ಲಿ ಸಾರ್ವಜನಿಕ ಸೇವಾ ಇಲಾಖೆಯ ನೌಕರರಾಗಿದ್ದಂತಹ ಶ್ರೀ ಜೋಗಳೇಕರ ವಾಸುದೇವರಾಯರ ಮಗಳು ರಂಗುತಾಯಿಯನ್ನು. ಬೇಂದ್ರೆಯವರ ಮನೆತನಕ್ಕೆ ಬಂದ ಮೇಲೆ ಅವರ ಹೆಸರು ಲಕ್ಷ್ಮೀಬಾಯಿ ಎಂದಾಗುತ್ತದೆ. ಲಕ್ಷ್ಮೀಬಾಯಿ ಹಾಗೂ ಬೇಂದ್ರೆಯವರ ಸಂಸಾರ ಕಂಡದ್ದು ಹೆಚ್ಚಾಗಿ ಕಷ್ಟ ದಿನಗಳನ್ನು ಮಾತ್ರ. ಅದರಲ್ಲಿಯೂ ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳು ಕಣ್ಣ ಮುಂದೆಯೇ ಇಲ್ಲವಾದದ್ದು ಅವರಿಗಾದಂತಹ ದೊಡ್ಡ ಆಘಾತವಾಗಿತ್ತು. ಆ 9 ಮಕ್ಕಳಲ್ಲಿ ಉಳಿದವರು 2 ಗಂಡು ಮಕ್ಕಳು, ವಾಮನ ಬೇಂದ್ರೆ ಮತ್ತು ಪಾಂಡುರಂಗ ಬೇಂದ್ರೆ. ಒಬ್ಬಳು ಮಗಳು ಶ್ರೀಮತಿ ಮಂಗಳ. ಬಡತನದ ಕುಲುಮೆಯಲ್ಲಿ ಬೇಯುತ್ತಿದ್ದಂತೆಯೇ ಕರುಳ ಕುಡಿಗಳು ಕಣ್ಣ ಮುಂದೆ ಬಾಡಿ ಹೋದಾಗ ಆ ದುಃಖದ ಅನುಭವವನ್ನು ಎದೆಯಲ್ಲಿ ತುಂಬಿಕೊಂಡವರು ಲಕ್ಷ್ಮೀಬಾಯಿ ಹಾಗೂ ಬೇಂದ್ರೆ ದಂಪತಿಗಳು. ಇಷ್ಟಾದರೂ ಬೇಂದ್ರೆಯವರ ದೃಷ್ಟಿ ಬಡತನ, ಸಿರಿತನ ಕಡೆತನಕ ಉಳಿದಾವೇನ ಎಂಬುದಾಗಿತ್ತು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂಬುದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ವರಕವಿ ದ.ರಾ ಬೇಂದ್ರೆಯವರು ನೀಡಿದಂತಹ ಜೀವನ ದರ್ಶನದ ಮೌಲಿಕ ಸಾಲುಗಳು. ಇಲ್ಲಿ ಬರುವಂತಹ ರಸ ಅಂದರೆ ಸಂತೋಷ ಜನನವಿದ್ದಂತೆ, ವಿರಸ ಅಂದರೆ ಅಸಮಾಧಾನ ದುಃಖ ಮರಣದಂತೆ, ಮತ್ತು ಸಮರಸ
ಇವೆರಡರ ನಡುವಿನ ಸಮತೋಲನ ನಿಜವಾದ ಜೀವನ ಎಂಬುದನ್ನು ಸಾರುವಂಥದ್ದು. ಸಾಧನಕೇರಿ ಎನ್ನುವಂಥದ್ದು ಬೇಂದ್ರೆಯವರು ವಾಸವಿದ್ದಂತಹ ಧಾರವಾಡದ ಪರಿಸರ. ಬೇಂದ್ರೆಯವರು ವರಕವಿ, ಶಬ್ದಗಾರುಡಿಗ, ಸಾಧನಕೇರಿಯ ಅನಗ್ರರತ್ನ, ಕನ್ನಡದ ಟಾಗೋರ್ ಎಂಬಂತಹ ಬಿರುದುಗಳನ್ನು ಪಡೆದಿದ್ದರು. ಕೀರ್ತಿನಾಥ ಕುರ್ತುಕೋಟಿಯವರು ಬೇಂದ್ರೆಯವರನ್ನು ಶ್ರಾವಣದ ಪ್ರತಿಭೆ ಎಂದು ಕರೆದಿದ್ದಾರೆ. GS ಅಮೋರರು ಬೇಂದ್ರೆಯವರನ್ನು ಭುವನದ ಭಾಗ್ಯವೆಂದು ಪರಿಭಾವಿಸಿ ಬೇಂದ್ರೆ ಕಾವ್ಯವನ್ನು ಕುರಿತು ಭುವನದ ಭಾಗ್ಯ ಎಂಬ ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಇವರ ಬದುಕಿನಲ್ಲಿ ಅಂಬೂತಾಯಿಯೇ ಅವರ ಬದುಕಿನ ಪ್ರೇರಕ ಶಕ್ತಿ. ಅವರ ಸಂಕೇತವಾಗಿ ತಮ್ಮ ಕಾವ್ಯನಾಮವನ್ನು ಅಂಬಿಕಾತನಯದತ್ತ ಎಂದು ಮಾಡಿಕೊಂಡರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ಕವಿ ಉಯಿಲಗೋಳ ನಾರಾಯಣರಾಯರು ಇವರ ಶಿಕ್ಷಕ ವರ್ಗದಲ್ಲಿ ಒಬ್ಬರಾಗಿದ್ದರು. ಮತ್ತೊಬ್ಬ ಮಹತ್ವದ ವ್ಯಕ್ತಿ ಎಂದರೆ ಪುಣೆಯ ಫರ್ಗ್ಯೂಸನ್ ಕಾಲೇಜಿನ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾದ ಪಟವರ್ಧನ ಅವರು. ಬಾಲ್ಯದುದ್ದಕ್ಕೂ ದ.ರಾ ಬೇಂದ್ರೆಯವರಿಗೆ ಆಸರೆಯಾಗಿದ್ದರು. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಇವರ ಬದುಕು ಮರಾಠಿ ಕನ್ನಡ ದ್ವಿಭಾಷಾ ವಾತಾವರಣದಲ್ಲಿದ್ದದ್ದು. ಮರಾಠಿಯ ಜ್ಞಾನೇಶ್ವರಿ, ರಾಮಾಯಣ, ಮಹಾಭಾರತ, ಭಾಗವತ, ವಚನಗಳು, ಕೀರ್ತನಾ ಸಾಹಿತ್ಯ, ಕಾವ್ಯಮೀಮಾಂಸೆ ಹೀಗೆ ಹಲವಾರು ವಿಷಯಗಳ ಅಧ್ಯಯನದಿಂದ ಸಮೃದ್ಧಗೊಂಡಂತಹ ಚೇತನ ಬೇಂದ್ರೆಯವರದು. ವಿಶ್ವದ ಮಹಾಕವಿಗಳು, ಹಾಗೆಯೇ ಖಲೀಲ್ ಜಿಬ್ರಾನ್, ರಸೆಲ್, G. ಕೃಷ್ಣಮೂರ್ತಿ, ಅರವಿಂದ, ಸ್ವಾಮಿ ರಾಮದಾಸ್ ಇನ್ನು ಹಲವಾರು ದಾರ್ಶನಿಕರ ಅನುಭವ ಚಿಂತನ ಸಮುದ್ರಗಳನ್ನು ಕುಡಿದಂತಹ ಅಗಸ್ತ್ಯರಾಗಿದ್ದರು ಇವರು. ಬೇಂದ್ರೆಯವರು ಸಾಹಿತ್ಯಿಕ ಚಟುವಟಿಕೆಗಳಿಗಾಗಿ ಗೆಳೆಯರ ಗುಂಪನ್ನು ಕಟ್ಟಿ ವಿ.ಕೃ. ಗೋಕಾಕ್, ಬೆಟಗಿರಿ ಕೃಷ್ಣ ಶರ್ಮಾ, ಮಧುರ ಚೆನ್ನ, ರಂಶ್ರೀ ಮುಗುಳಿಯಂಥ ಕವಿಗಳ ಬಳಗವನ್ನೇ ಕಟ್ಟಿದರು. ಈ ಗುಂಪು ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಇತಿಹಾಸದ ಒಂದು ಜೀವಂತ ಭಾಗವಾಗಿ ಉಳಿದದ್ದಷ್ಟೇ ಅಲ್ಲದೆ ಕವಿಗೆ ಕವಿ ಮುನಿವ ಎಂಬ ಗಾದೆಯನ್ನು ಸುಳ್ಳಾಗಿಸಿತು. ಅದಕ್ಕಿಂತ ಮುಖ್ಯವಾದ ಮಾತು ಎಂದರೆ ಕನ್ನಡದ ತಮ್ಮ ಸಮಕಾಲೀನ ಕವಿಗಳನ್ನು ಕುರಿತು ಬೇಂದ್ರೆಯವರಿಗಿದ್ದಂತಹ ಧೋರಣೆ. ಯುಗದ ಕವಿಗೆ ಜಗದ ನಮಸ್ಕಾರ ಎಂದು ಕುವೆಂಪು ಅವರನ್ನು ಅಭಿನಂದಿಸುತ್ತಾ ಅವರ ಚಿತ್ರಾಂಗದ ಕಾವ್ಯವನ್ನು ಕುರಿತು ಹೇಳುವಾಗ ಇಂದಿನ ಮಹಾಕಾವ್ಯವನ್ನು ಮೀರಿಸಲಿದೆ ಎಂದು ಅಭಿಪ್ರಾಯಪಟ್ಟದ್ದು ಬೇಂದ್ರೆಯವರ ಮುಕ್ತ ಪ್ರಶಂಸೆಯ ಕವಿಹೃದಯವನ್ನು ಪರಿಚಯಿಸುತ್ತದೆ. ಬೇಂದ್ರೆಯವರ ಮತ್ತೊಂದು ಮಹತ್ತರ ಸಾಧನೆ ಭಾಷೆಯನ್ನು ಕುರಿತದ್ದು. ಗರಿಯ ಆರಂಭದಲ್ಲಿ ಇಲ್ಲಿ ತುಂಗಭದ್ರೆಯ ಉತ್ತರಾಪಥದ ದೇಶೀಯ ಮಾರ್ಗವನ್ನು ಹುಡುಕುವ ಹಾಗೆ ಹುಟ್ಟಿಸುವ ಕುರುಹಿದೆ ಎಂದ ಬೇಂದ್ರೆಯವರ ಮಾತು ಕೇವಲ ಆಶಯವಾಗಿ ಉಳಿದಿಲ್ಲ. ಒಂದು ಕಡೆ ಮರಾಠಿ ಭಾಷೆ, ಮತ್ತೊಂದು ಕಡೆ ಕನ್ನಡ, ಹೀಗೆ ದ್ವಿಭಾಷಾ ಪರಂಪರೆಯ ನೆತ್ತರೂಡಿಸಿಕೊಂಡ ಈ ಪ್ರತಿಭೆಗೆ ಉತ್ತರ ಕನ್ನಡದ ದೇಸಿ ಕೇವಲ ಉಪಭಾಷೆಯಾಗಿಲ್ಲ, ಒಂದು ಸಾಂಸ್ಕೃತಿಕ ಪರಂಪರೆಯ ಬಳುವಳಿಯಾಗಿ ಬಂದಿರುವಂಥದ್ದು. ಬೇರಾವ ಕವಿಯೂ ರೂಢಿಸಿಕೊಳ್ಳಲು ಆಗದಿದ್ದ ಮಟ್ಟದಲ್ಲಿ ದೇಸಿ ಗೇಯ ರೂಪಗಳು ಮರಾಠಿ ಗೇಯ ರೂಪಗಳೊಂದಿಗೆ ಮೇಳಗೊಂಡು ಬೇಂದ್ರೆಯವರ ಕಾವ್ಯಕ್ಕೆ ಗೇಯತೆಯ ಸೊಬಗನ್ನು ಮೂಡಿಸಿರುವಂಥದ್ದು. ಇವರು ಬರೆದಂತಹ ಗಮಗಮ ಗಮಾಡಿಸ್ತಾವ, ನಾದಲೀಲೆ, ಕುರುಡು ಕಾಂಚಾಣ, ನೀ ಹಿಂಗ ನೋಡಬ್ಯಾಡ ನನ್ನ, ದನವನದ ಹುಣ್ಣಿಮೆ, ಸಖಿಗೀತ, ಮನಸುಕರಾಯ ಇಂಥ ಅನೇಕ ಕವಿತೆಗಳು ಗೇಯತೆಯಿಂದ ತುಂಬಿಕೊಂಡಿರುವಂಥದ್ದು. ಬೇಂದ್ರೆಯವರ ಸಾಹಿತ್ಯ ಕೃಷಿಯನ್ನು ನೋಡುವುದಾದರೆ ಇವರು ಬರೆದಂತಹ ಕವನ ಸಂಕಲನಗಳು ಈ ರೀತಿ ಇವೆ. ಕೃಷ್ಣಕುಮಾರಿ, ಗರಿ, ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡು ಪಾಡು, ಗಂಗಾವತರಣ, ಅರುಳು ಮರುಳು, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ನಮನ, ಸಂಚಯ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷ ಯಕ್ಷಿ, ನಾಕುತಂತಿ, ಮರ್ಯಾದೆ, ಶ್ರೀಮಾತ, ಬಾಹತ್ತರ, ಇದು ನಭೋವಾಣಿ,
ವಿನಯ, ಮತ್ತೆ ಬಂತು ಶ್ರಾವಣ, ಒಲವೇ ನಮ್ಮ ಬದುಕು, ಚತುರೋಕ್ತಿ, ಪರಾಕಿ, ಕಾವ್ಯವೈಖರಿ, ಬಾಲಬೋಧೆ, ತಾಲೆಕ್ಕಣಿಕೆ, ತಾದೌತಿ, ಚೈತನ್ಯದ ಪೂಜೆ, ಶ್ರಾವಣ ಪ್ರತಿಭೆ, ಪ್ರತಿಬಿಂಬಗಳು. ಬೇಂದ್ರೆಯವರ ಕುರಿತಾದಂತಹ ಈ ಕಿರು ಮಾಹಿತಿಯ ಭಾಗ 1ರ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.